ಈಗ ಕನ್ನಡದಲ್ಲಿ ತುಂಬ ಮುಖ್ಯವಾಗಿರುವಂಥ ಕಾಲಘಟ್ಟದಲ್ಲಿದ್ದೀವಿ ನಾವು. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿದೆ, ಕಾಟೇರ ಅಂತ ಒಂದು ಮೂವಿ ಕತೆ ಬರೆದು ಕನ್ನಡದಲ್ಲಿ ಈ ನೆಲದ ಮಕ್ಕಳ ಕತೆ ಹೇಳಿದಂಥ ಜಡೇಶ್ ಅವರು ನಿರ್ದೇಶನ ಮಾಡಿರೋ ಸಿನಿಮಾ ಲ್ಯಾಂಡ್ ಲಾರ್ಡ್. ಈ ಲ್ಯಾಂಡ್ ಲಾರ್ಡ್ ಸಿನಿಮಾದ ರಾಚೈನ್ ಪಾತ್ರದಲ್ಲಿ ಮಿಂಚಿರುವಂತಹ ನಮ್ಮೆಲ್ಲರ ಪ್ರೀತಿಯ ವಿಜಯ್ ಅವರು, ದುನಿಯಾ ವಿಜಯ್ ಅವರು ಕರ್ನಾಟಕಕ್ಕೆ ಮತ್ತು ದಕ್ಷಿಣ ಭಾರತಕ್ಕೆ, ಅದ್ರ ಮುಖಾಂತರ ಇಡೀ ಭಾರತಕ್ಕೆ ಒಂದು ದೊಡ್ಡ ಮೆಸೇಜನ್ನು ಕೊಟ್ಟಿದ್ದಾರೆ. ಒಂದು ಮೂವಿ ಮನೋರಂಜನೆ ಆಗದೆ ಅದು ಒಂದು ದೊಡ್ಡ ಸಮಾಜಕ್ಕೆ ಅದು ಒಂದು ಚರ್ಚೆಗೆ ಒಳಗಾಗಬೇಕು, ಅವನ ಆಲೋಚನೆಗೆ ಒಳಗೆ ಮಾಡಬೇಕನ್ನೋದು ನನ್ನ ಉದ್ದೇಶ. ಇದಕ್ಕೂ ಮುಂಚೆ ಗುರು ಶಿಷ್ಯರಾಗಿರ್ಬೋದು, ಕಾಟೇರ ಆಗಿರ್ಬೋದು, ಮತ್ತು ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ನಾನು ಅದನ್ನ ಮನೋರಂಜನೆ ಜೊತೆ ಆದಷ್ಟು ವಿಚಾರಗಳನ್ನೇ ಹೇಳಬೇಕು. ಯಾಕಂದರೆ ಎಲ್ಲವೂ ನಾವು ಓದೋ ಪಠ್ಯಪುಸ್ತಕದಲ್ಲಿ ಇರೋದಿಲ್ಲ, ಹಿಸ್ಟ್ರಿ ಬೇರೆಯೇ ಇರುತ್ತೆ. ಆ ಇತಿಹಾಸನ ಮನೋರಂಜನೆ ಜೊತೆ ತೋರಿಸೋದೇ ನನ್ನ ಮುಖ್ಯ ಉದ್ದೇಶ. ಇದು ಚೋಮನ ದುಡಿಯ ಮುಂದುವರಿದ ಭಾಗದಂತೆ ಸಂವಿಧಾನದ ಒಂದು ಶಕ್ತಿ ಏನು ಅಂತ ತೋರಿಸುವ ಭಾಳ ಸಂದೇಶ ಸಾರುವಂಥ ಉತ್ತಮ ಚಿತ್ರ. ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ಒಂದು ಅದ್ಭುತವಾದ ಮೂವಿ, ಅದ್ಭುತವಾದ ಕತೆ, ಚಿತ್ರಕಥೆ, ಸಂಭಾಷಣೆ, ಸಂದೇಶ, ಸಮಾಜಕ್ಕೆ ಸಂದೇಶ, ಸಂವಿಧಾನವನ್ನು ಅಳವಡಿಸ್ಕೋಬೇಕನ್ನೋ ಸಂದೇಶ, ಕಾನೂನನ್ನು ಅಳವಡಿಸ್ಕೋಬೇಕನ್ನೋ ಸಂದೇಶ, ಸಮಾನತೆಯನ್ನು ಸಾರೋ ಸಂದೇಶ, ಪ್ರತಿಯೊಬ್ಬ ಕನ್ನಡಿಗರು ನೋಡಬೇಕಾದಂತಹ ಮೂವಿ ಇದಾಗಿದೆ. ಆ ತಮಿಳಲ್ಲಿ ಜೈ ಭೀಮ್ ಅಂತ ಒಂದು ಮೂವಿ ನೋಡಿದ್ದೆ. ಅದಾದ ನಂತರ ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ಇಂಥ ಮೂವಿ ಬಂದಿರೋದು ಬಹಳ ಸಂತೋಷ. ಇಡೀ ಸಿನಿಮಾ ಅನ್ನುವಂಥದ್ದು ಬಹಳ ಒಂದು ಸಂವೇದನಾಶೀಲವಾದಂಥ ಒಂದು ಸೂಕ್ಷ್ಮ ಸಂವೇದನೆಯನ್ನು ಒಳಗೊಂಡಿರುವಂಥ ಸಿನಿಮಾ. ಸಾಮಾನ್ಯವಾಗಿ ನಮ್ಮ ಕನ್ನಡದಲ್ಲಿ ಈ ಸಾಮಾಜಿಕ ಸಂದೇಶ ಇರುವಂತಹ ಮತ್ತು ಈ ಭಾಳ ಸೂಕ್ಷ್ಮವಾದಂತಹ ಸಿನಿಮಾಗಳು ಬರಲ್ಲ ಅನ್ನುವಂಥ ಆರೋಪ ಇದೆ. ಬಹುಶಃ ಅಂಥ ಆರೋಪವನ್ನು ತಪ್ಪು ಅಂತ ಸಾಬೀತುಪಡಿಸುವಂಥ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಕೇವಲ ಕಮರ್ಷಿಯಲ್ ಮಾತ್ರ ಆಗಿಲ್ಲ, ಇದು ಅದ್ರ ಜೊತೆಗೆ ಒಂದು ಅದ್ಭುತವಾದಂಥ ಒಂದು ಗಟ್ಟಿ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದೆ. ನಾವೆಲ್ಲ ಗಮನಿಸಿದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದ ಬಗ್ಗೆ ಹೆಚ್ಚಿನ ಎಚ್ಚರ ಸಮಾಜದಲ್ಲಿ ಮೂಡ್ತಾ ಇದೆ. ಆದರೆ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಂವಿಧಾನದ ಆಶಯವನ್ನ ಮುಖ್ಯವಾಗಿ ಇಟ್ಕೊಂಡು ಸಿನಿಮಾಗಳು ಬಂದಿರಲಿಲ್ಲ ಅಥವಾ ಧೈರ್ಯ ತೋರಿಸಿರ್ಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಈ ಚಿತ್ರತಂಡ ಏನು ಸಂವಿಧಾನದ ಆಶಯ, ಸಂವಿಧಾನ ಈ ಸಮಾಜವನ್ನು ಕಾಪಾಡುತ್ತೆ, ಸಂವಿಧಾನದ ಆಶಯವನ್ನ ಸಂವಿಧಾನದ ಮುಖ್ಯ ಆಶಯವಾದ ಸಮಾನತೆ ಹಳ್ಳಿಗೂ ತಲುಪಬೇಕು ಅನ್ನೋ ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದೆಯಲ್ಲ, ಇಡೀ ಸಿನಿಮಾ ತಂಡಕ್ಕೆ ನಾವು ಇಡೀ ಕನ್ನಡಿಗರ ಪರವಾಗಿ ಒಂದು ದೊಡ್ಡ ಅಭಿನಂದನೆಯನ್ನು ಹೇಳಬೇಕು. ಈ ಸಿನಿಮಾ ನಮ್ಮ ವ್ಯವಸ್ಥೆಯ ಒಂದು ಕ್ರೌರ್ಯವನ್ನು, ಎಲ್ಲ ಮುಖಗಳಲ್ಲಿರುವಂಥ ಕ್ರೌರ್ಯವನ್ನು ಅದು ಬಿಚ್ಚಿಟ್ಟಿದೆ. ಅದನ್ನು ಕೇವಲ ಆರ್ಥಿಕ ಅಥವಾ ಸಾಮಾಜಿಕ ಶೋಷಣೆ ಮಾತ್ರ ಅಲ್ಲ, ಈ ಮೂಲಕವಾಗಿ ಒಂದು ಇಡೀ ದುಡಿಯುವ ವರ್ಗವನ್ನು, ಒಂದು ದೊಡ್ಡ ಸಮುದಾಯವನ್ನು ಹೇಗೆ ಈ ವ್ಯವಸ್ಥೆ ಸುಲಿಗೆ ಮಾಡ್ತದೆ, ದಬ್ಬಾಳಿಕೆ ನಡೆಸ್ತದೆ ಅಂತ ಅನ್ನುವಂಥದ್ದನ್ನು ಭಾಳ ಒಂದು ಉತ್ತಮವಾದಂಥ ರೀತಿಯಲ್ಲಿ ಅನಾವರಣ ಮಾಡಿದ್ದಾರೆ. ಈ ಸಿನಿಮಾ ಆ ದೃಷ್ಟಿಯಲ್ಲಿ ಭಾಳ ಮಹತ್ವದಾದಂಥ ಒಂದು ಸಿನಿಮಾ. ನಮ್ಮ ಕನ್ನಡ ನಾಡಿನ ಎಲ್ಲ ಪ್ರಗತಿಪರರು, ಚಿಂತಕರು, ಹಿರಿಯ ಪತ್ರಕರ್ತರು, ಹೋರಾಟಗಾರರು, ಚಳವಳಿಕಾರರು ಮತ್ತು ನನ್ನ ನೆಚ್ಚಿನ ಸ್ನೇಹಿತರಾದ ಮಂಜುನಾಥ ಅದ್ದೆಯವರು, ಮುಕುಂದರಾಜ್ ಅವರು, ಇವರೆಲ್ಲ ಸಿನಿಮಾನ ನೋಡಿ ಈ ಸಿನಿಮಾ ಒಂದು ರೆವಲ್ಯೂಷನ್ ಆಗಬೇಕು, ಆವಾಗಲೇ ಇದಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತೇಳಿ ಎಲ್ಲ ನಮ್ಮ ಜೊತೆ ನಿಂತು ಇವತ್ತು ಇಷ್ಟು ಜನ ಹಿರಿಯರನ್ನ, ನಾಡಿನ ದೊಡ್ಡ ಶಕ್ತಿಗಳನ್ನು, ಅಂದರೆ ಕನ್ನಡ ನಾಡಿನ ಎಲ್ಲ ಶಕ್ತಿಗಳನ್ನು ಕರ್ಕೊಂಬಂದು ಸಿನಿಮಾನ ಪ್ರದರ್ಶನ ನೋಡಿ ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಹಾಗಾಗಿ ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಹೊಸದಾಗಿ ಒಂದು ಸುದ್ದಿ, ಪಾರಂಜಿತ್ ಸರ್ ಕಡೆಯಿಂದ, ಅವರ ಟೀಮ್ ಕಡೆಯಿಂದ ಫೋನ್ ಬಂದಿದೆ. ಅವ್ರು ಬಂದು ಸಿನಿಮಾ ನೋಡೋದು, ಕಾರ್ಯಕ್ರಮ ಶುರುವಾಗತ್ತೆ, ಮೋಸ್ಟ್ಲಿ ವೆರಿ ಶಾರ್ಟ್ಲಿ ಬರುತ್ತೆ, ಅದು ಅಷ್ಟರಲ್ಲೇ ಬರ್ತಾರೆ ಅವರು. ಮತ್ತು ಸಿನಿಮಾನ ನೋಡಿ ನನಗೆ ಪ್ರೋತ್ಸಾಹ ಕೊಡುತ್ತಿರುವಂಥ ಎಲ್ಲ ಫೇಸ್ಬುಕ್ನ ಸ್ನೇಹಿತರು, ಅಂದರೆ ದೊಡ್ಡ ಮಟ್ಟದ ಆಶೀರ್ವಾದ ಮಾಡಿ ಒಂದು ದೊಡ್ಡ ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಸದಾ ಈ ಥರದ ಒಂದು ಕಥೆಗಳು ಮಾಡೋಕ್ಕೆ ಯಾವಾಗಲೂ ನಾನೊಬ್ಬ ಮುಂದೆ ನಿಂತ್ಕೋತೀನಿ. ನಾನು ಅದ್ರ ಬಗ್ಗೆ ಯೋಚನೆ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ. ಒಳ್ಳೆಯ ವಿಷಯ ಇದ್ದಾಗ ನಾನು ನನ್ನ ಗುಣಮಟ್ಟನ ಯೋಚನೆ ಮಾಡದಿರಾ ನ್ಯಾಯ ಏನು, ಸಮಾನತೆ ಏನು, ಅದನ್ನು ಮಾತ್ರ ಯಾವಾಗಲೂ ಯೋಚನೆ ಮಾಡ್ತಾ ಹೋರಾಡೋ ಅಂಥ ವ್ಯಕ್ತಿ ನಾನು. ಸೊ ಹಾಗಾಗಿ ನನಗೆ ಯಾರಿಗೂ ಹೆದರಿಕೆಯೂ ಇಲ್ಲ. ಈ ಥರದ ಕಥೆಗಳನ್ನ ಮಾಡೋದಕ್ಕೆ ಇನ್ನೂ ಮನಸ್ಸು ಮಾಡಿದ್ದೀನಿ. ಅದಕ್ಕೆ ತಾವೆಲ್ಲ ದಾರಿದೀಪ ಆಗಿದ್ದೀರಾ, ತಾವೆಲ್ಲರೂ ಸೇರಿ ದಾರಿದೀಪ ಆಗಿದ್ದೀರಾ, ಅದಕ್ಕೆ ನಾನು ಖುಷಿಯಾಗಿದ್ದೀನಿ.
ಒಂದು ವರ್ಗ ಅಂದ್ರೆ ಸಂವಿಧಾನ ಆಶಯವನ್ನು ತೊಳೆಯುವಂತ ಕೆಲಸ ಮಾಡ್ತಿರುವಂತ ಸಂದರ್ಭದಲ್ಲಿ ಅದನ್ನ ಎಚ್ಚರಿಸುವಂತ ಕೆಲಸ ನೀವು ಮಾಡ್ತೀರಿ ಈ ಸಿನಿಮಾ ಮೂಲಕ ಆಗಲಿ. ಹೌದು, ಅಂದರೆ ಕೆಲವರಿಗೆ ಪಾಪ ಇದು ಇಷ್ಟ ಆಗ್ತಾ ಇಲ್ಲ, ಆದರೆ ಅವ್ರಿಗೆ ಗೊತ್ತಿಲ್ಲ. ಎಲ್ಲರ ಮನೆಯಲ್ಲೂ ಬಡವರಿದ್ದಾರೆ, ಎಲ್ಲರ ಮನೆಯಲ್ಲೂ ಕಷ್ಟ ಇದೆ, ಎಲ್ಲರ ಮನೆಯಲ್ಲೂ ಶೋಷಣೆ ಇದೆ, ಎಲ್ಲ ವರ್ಗಗಳಲ್ಲಿ ಶೋಷಿತರಿದ್ದಾರೆ. ಶೋಷಿತರು ಅಂದರೆ ಪ್ರತ್ಯೇಕ ವರ್ಗಕ್ಕಲ್ಲ, ಎಲ್ಲ ಧರ್ಮದಲ್ಲೂ ಎಲ್ಲ ವರ್ಗದಲ್ಲೂ ಶೋಷಿತರ ಪರವಾಗಿ ನಿಲ್ಲುವಂಥ ಒಂದು ಕಥೆನ ಮಾಡಿದ್ದೀವಿ ಅಂತ ಅವ್ರಿಗೆ ಬಹುಶಃ ಒಳಗೆ ಬರದೇ ಇರೋದ್ರಿಂದ ಅವ್ರಿಗೆ ಆ ಥರ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಸೊ ಹಂಗಾಗಿರಲಿ, ನಾವು ಅವ್ರಿಗೆ ಧನ್ಯವಾದ ಹೇಳೋಣ. ನೀವು ಒಂದಲ್ಲ ಒಂದು ದಿವಸ ನೋಡ್ತೀರಾ, ಅವತ್ತು ನೀವು ಕೂಡ ನಮ್ಮ ಬಗ್ಗೆ ಬರದೇ ಬರೀತೀರಾ. ನಾವು ಯಾರನ್ನು ಎದುರಾಕೊಳ್ಳೋಕ್ಕೋ ಅಥವಾ ಯಾರ ಮೇಲೋ ಮುನಿಸ್ಕೊಳ್ಳೋಕ್ಕೋ ಇದನ್ನು ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋ ಹೋರಾಟ ಸಂವಿಧಾನ ಮತ್ತು ಸಮಾನತೆ, ಅದನ್ನು ಬರೆದಂಥ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಅದನ್ನ ಹೇಳೋಕ್ಕೆ ನಾನು ಎದೆ ತಟ್ಕೊಂಡು ಉಸಿರು ಇರೋವರೆಗೂ ಹೇಳ್ತಿರ್ತೀನಿ ನಾನು. ಹೌದು, ನಾನು ಸಂವಿಧಾನಕ್ಕೆ ತಲೆ ಬಾಗಿಸ್ಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು ಕಥೆ ಮಾಡಿದ್ದೀವಿ ಹೊರತು ಇನ್ಯಾರಿಗೋ ಪ್ರಚೋದನೆ ಮಾಡೋಕ್ಕೋ, ಇನ್ನೊಬ್ಬರನ್ನ ತುಳಿಯೋಕ್ಕೋ, ಇನ್ನೊಬ್ರಿಗೆ ಇದು ಮಾಡೋಕ್ಕೋ ನಾವು ಅದನ್ನು ಯಾವತ್ತೂ ಯೋಚನೆ ಮಾಡಿಲ್ಲ, ಮಾಡೋದು ಇಲ್ಲ. ನಮ್ಗೆ ಅದು ಬೇಕಾಗೂ ಇಲ್ಲ ಯಾವತ್ತೂ. ಒಂದು ಸಣ್ಣ ಕಿಡಿ ಇವತ್ತು ದೊಡ್ಡ ಒಂದು ಕಾಡ್ಗಿಚ್ಚಾಗಿ ಬದಲಾಗಿದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ ಸಿನಿಮಾ ನಿಮ್ಮ ಎಲ್ಲ ಮಾಧ್ಯಮದವ್ರಿಗೂ ನಾನು ಚಿರಋಣಿ ಆಗಿರ್ತೀನಿ. ಗಂಡು ಮಕ್ಕಳು ಹೆಣ್ಮಕ್ಳು ತಾವು ಯಾರೇ ಇರಲಿ, ತಮ್ಮೆಲ್ಲರ ಸಹಾಯ ಬಿಗಿನಿಂಗಿಂದ ನಿಂತ್ಕೊಂಡಿದ್ದೀರಾ ಮತ್ತು ಎಲ್ಲವನ್ನೂ ತೋರಿಸ್ತಾ ಇದ್ದೀರಾ. ಸೊ ಹಂಗಾಗಿ ನನ್ನ ಹೋರಾಟದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಾ. ಹಂಗಾಗಿ ನಿಮಗೂ ಒಂದು ಸಲಾಮ್. ಯಾಕೆಂದರೆ ನೀವೆಲ್ಲ ವಿದ್ಯಾವಂತರು, ಓದ್ಕೊಂಡಿರೋರು, ತಿಳ್ಕೊಂಡಿರೋರು, ನೀವೆಲ್ಲ ಜರ್ನಲಿಸಮ್ ಮಾಡಿರ್ತೀರಾ. ಜರ್ನಲಿಸಮ್ ಜೊತೆಗೆ ನಿಮಗೊಂದು ಸಾಮಾಜಿಕ ಕಳಿಕಳಿ ಇದೆ, ಯಾವುದನ್ನು ನಾನು ಹೇಳಬೇಕು, ಯಾವುದನ್ನು ನಾನು ಹೇಳಬಾರ್ದು ಅಂತ. ಹಂಗಾಗಿ ಈಗ ಮತ್ತೊಂದು ಹೊಸ ಸುದ್ದಿ, ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಎಲ್ಲ ಸ್ಟೂಡೆಂಟ್ಗಳು ನಾವು ಸಿನಿಮಾ ನೋಡ್ತೀವಿ ಅಂತ ಒಂದು ಮೈಸೂರು ರೋಡ್ನಲ್ಲಿ ಯೂನಿವರ್ಸಿಟಿಯಿಂದ ಒಂದು 2 ಕಿಲೋಮೀಟರ್ ಒಂದು ಜಾಥಾ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೂಡ ಭಾಗಿಯಾಗ್ತೀನಿ ನಾಳೆ ಅಲ್ಲ ನಾಡಿದ್ದು ಬೆಳಗ್ಗೆ. ನನಗೆ ಯೂನಿವರ್ಸಿಟಿ ಮಕ್ಕಳು ನೋಡ್ತಾ ಇರೋದಕ್ಕೆ ನಮಗೆ ಸಾರ್ಥಕತೆ ಇದೆ. ಅಲ್ಲೂ ಎಷ್ಟೋ ಜನ ಯೂನಿವರ್ಸಿಟಿಯಲ್ಲಿ ಬಡವರು, ಅಂದರೆ ಎಲ್ಲ ಬಡ ಸ್ಥಿತಿಲಿರುವಂಥ ಸ್ಟೂಡೆಂಟ್ಗಳು ನೋಡ್ತೀನಿ ಅಂದಾಗ ಅದಕ್ಕಿಂತ ಹೆಮ್ಮೆ ಪಡುವಂಥ ವಿಷಯ ಇಲ್ಲ, ಅದಕ್ಕಿಂತ ಸಾರ್ಥಕತೆ ಇನ್ನೊಂದಿಲ್ಲ ನಮಗೆ ನನ್ನ ಜಡೇಶ್ನ ಹೋರಾಟದಲ್ಲಿ. ಸೊ ಹಂಗಾಗಿ ನಾನು ಕೂಡ ಆ ಜಾಥಕ್ಕೆ ಪಾಲ್ಗೊಳ್ತಾ ಇದ್ದೀನಿ. ಇಡೀ ಈಗ ದೊಡ್ಡ ಒಂದು ಕಾಡಿಗೆ ಈ ಥರ ಬದಲಾಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಸಿನಿಮಾಗೂ ಈ ಥರ ದೊಡ್ಡ ಚರ್ಚೆ ಶುರುವಾಗಲಿಲ್ಲ. ಯಾಕಂದರೆ ಕೋಟೆಗನಾಡಿ ರಾಮಯ್ಯ ಅಂತ ಸಿನಿಮಾ ಬಗ್ಗೆ ಬರೆಯೋದಾಗಲಿ, ಈ ಥರದ ಒಂದು ವಿಚಾರ, ಒಂದು ಸೆನ್ಸಿಟಿವ್ ವಿಚಾರನ ತುಂಬ ಚೆನ್ನಾಗಿ ಹೇಳಿದ್ರೆ. ಹೌದು, ಕೋಟೆಗನಹಳ್ಳಿ ರಾಮಯ್ಯ ಸರ್ಗೆ ನಾನು ತುಂಬ ಚಿರಋಣಿಯಾಗಿರ್ತೀನಿ. ಜೊತೆಯಲ್ಲಿ ಬಂದಿರುವಂಥ ಎಲ್ಲ ಚಿಂತಕರಾಗ್ಬೋದು, ಎಲ್ಲ ಈಗ ನನಗೆ ಯಾರು ಪತ್ರಮುಖೇನ ಫೇಸ್ಬುಕ್ಕಲ್ಲಿ ಬರಿತಾ ಇದ್ದಾರೆ ಅವ್ರಿಗೆಲ್ಲ ನಾನು ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕೆಂದರೆ ನನ್ನ ಕೂಗಲ್ಲಿ ಅವ್ರದ್ದು ಒಂದು ಕೂಗಿದೆ ಅನ್ನೋ ಒಂದು ಆ ಖುಷಿ ಮತ್ತು ಇನ್ನೂ ದಮ್ಮು ಜಾಸ್ತಿ ಆಗುತ್ತೆ, ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಂ, ಹೌದು. ನಾನು ಗೊತ್ತಿಲ್ಲ, ಗಾಂಧಿನಗರದಲ್ಲಿ ಕೆಲವರು ಪಾಪ ಬಂಡವಾಳ ಊರೋದಕ್ಕೆ ಹಿಂದೆ ಮುಂದೆ ನೋಡ್ಬೋದು. ಅಂದರೆ ಕೆಲವು ಸಮುದಾಯದ ಪಿಕ್ಚರ್ ಮಾಡಿದ್ರೆ ಓಡಲ್ಲ, ಅದು ಮುಂದೆ ಬರಲ್ಲ, ನಮ್ಮ ಬಂಡವಾಳ ನಾಶ ಆಗುತ್ತೆ ಅನ್ಬೋದು. ಆದರೆ ಪರವಾಗಿಲ್ಲ, ನಾನೇ ಬಂಡವಾಳ ಹಾಕಿ ಎಲ್ಲ ಸಮುದಾಯಗಳ ನೊಂದಂಥ ಎಲ್ಲ ಸಮುದಾಯಗಳ ಪಾತ್ರ ನಾನು ಮಾಡ್ತೀನಿ, ಬಿಡಲ್ಲ. ನಿಮಗೆ ಲಾಭ ಬರಲ್ಲ, ಅದರಿಂದ ಆದಾಯ ಇಲ್ಲ, ಅದಕ್ಕೆ ನಾನು ಹಾಕೋದು ವೇಸ್ಟು ಅಂತ ನೀವು ಯಾರ್ಯಾರ್ದೋ ಮಾತು ಕೇಳಿಕೊಂಡು ರಾತ್ರಿ ಹೊತ್ತು ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋಕ್ಕಿಂತ ನಾವು ಹಗಲೊತ್ತು ಅದಕ್ಕೆ ಕೆಲಸ ಮಾಡ್ತೀನಿ. ಎಲ್ಲ ಸಮುದಾಯಗಳ ಪಾತ್ರಗಳನ್ನು ನಾನು ಬದುಕಿರೋವರೆಗೂ ಮಾಡ್ತೀನಿ. ಅದನ್ನು ಎತ್ತು ತೋರಿಸೋದು ನನ್ನ ಜವಾಬ್ದಾರಿ. ಬಾಬಾ ಸಾಹೇಬರ ಏನು ಒಂದು ಹೋರಾಟ ಇದೆ ಅದರಲ್ಲಿ ನಾನು ಕೂಡ ಜೊತೆಲಿ ನಿಂತ್ಕೋತೀನಿ. ನಾನೊಬ್ಬ ಅನುಯಾಯಿ ಆಗಿ. ಬಂದಾಗ ನೀವು ಬೇರೆಯವ್ರ ಸಿನಿಮಾಗಳ ಸಪೋರ್ಟ್ ಆಗಿ ನಿಂತು ಸಾಕಷ್ಟು ಕಾಂತ ಆಗಲಿ ಸಾಕಷ್ಟು ಸಾಲ್ ಸಿನಿಮಾಗಳಿದೆ. ಇಂಡಸ್ಟ್ರಿಯ ಸಾಥ್ ಯಾವ ಮಾಡ್ತಿದೆ ಸರ್? ಅದೊಂದು ಸಿನಿಮಾ ಗೆಲ್ಲೋ ವಿಚಾರ ಎಲ್ಲರೂ ಸಿನಿಮಾ ನೋಡೋಕ್ಕೆ ಈಗ ಶುರು ಮಾಡಿದ್ದಾರೆ. ಕಳೆದ ವಾರದಲ್ಲಿ ಒಂದು ಸ್ವಲ್ಪ ಎಲ್ಲ ಇದಾಗಿರೋದ್ರಿಂದ ಎಲ್ಲ ಬ್ಯುಸಿ ಆಗಿದ್ರು. ಈಗೆಲ್ಲ ಒಬ್ಬೊಬ್ಬರೇ ನೋಡೋಕ್ಕೆ ಶುರು ಮಾಡಿ ನಮಗೆಲ್ಲ ವೀಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ. ಮೊನ್ನೆ ವಿನಯ್ ರಾಜ್ಕುಮಾರ್ ನೋಡಿದ್ದಾರೆ, ನಾಳೆ ಶಿವಣ್ಣ ಅವ್ರು ನೋಡ್ತಾ ಇದ್ದಾರೆ. ಶಿವಣ್ಣ ನೋಡಿದ್ಮೇಲೆ ನನಗಿನ್ನೇನು ಆಶೀರ್ವಾದ ಬೇಡ ಅನಿಸುತ್ತೆ. ಜೊತೆಯಲ್ಲಿ ಶರಣ್ ಸರ್ ನೋಡಿದ್ದಾರೆ, ನಮ್ಮ ಶರಣ್ ಅವರು. ಅದು ಬಿಟ್ಟು ನಮ್ಮ ನೀನಾಸಂ ಸತೀಶ್ ಈಗ ಮಾಡಿದರು. ಮೋಸ್ಟ್ಲಿ ಧನಂಜಯ ನೋಡ್ತಾರೆ. ಈ ಥರ ಎಲ್ಲರೂ ನನಗೆ ಸಾಕು, ನನ್ನವರು ಅಂತ ಇರೋರು ನೋಡಿದ್ರೆ ಸಾಕು ನನಗೆ. CM ಅವ್ರನ್ನ ಭೇಟಿ ಮಾಡಿ ಅವರು ಸಿನಿಮಾ ನೋಡೋಕ್ಕೆ ಅವರು ಇರೋ ಬ್ಯುಸಿ ಶೆಡ್ಯೂಲ್ನಲ್ಲಿ ಒಂದು ಶೆಡ್ಯೂಲ್ ಹಾಕ್ಕೋತಾ ಇದ್ದಾರೆ. ಅವರು ಬಂದು ಸಿನಿಮಾ ನೋಡ್ತಾರೆ. ಮಾನ್ಯ ಇನ್ನೊಬ್ಬ ಮಂತ್ರಿಗಳು ಸಹ ಅವರು ಕೂಡ ಮುನಿಯಪ್ಪನವರು ಬಂದು ಸಿನಿಮಾ ನೋಡ್ತಾರೆ. ಮಹದೇವಪ್ಪನವರು ಕೂಡ ತುಂಬ ಸಂತೋಷಪಟ್ಟರು ಈ ವಿಷಯ ಕೇಳಿ. ಅದನ್ನ ಬಗ್ಗೆ ನಾವು ನಿಂತ್ಕೋತೀವಿ ಜೊತೆಯಲ್ಲಿ, ನಾನು ಶೋ ನೋಡ್ತೀನಿ ಅಂತ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಬೇಡ. ಈಗ ಮಾವಳ್ಳಿ ಶಂಕರಣ್ಣ ಮತ್ತು ನಮ್ಮ ಅಧ್ಯಕ್ಷ ಸರ್ ಎಲ್ಲ ಕೂತ್ಕೊಂಡು ಸರ್ಕಾರಕ್ಕೆ 100% ರಿಯಾಯಿತಿಯ ಒಂದು ಪತ್ರನ ಕೊಡಬೇಕು ಅಂತ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನು ಸಂತೋಷ ಬೇಕು ನನಗೆ?
ದೇವರಾಜ್ ಅರಸು ಅವರ ಆಸ್ತಿ ಆಗಿದ್ದಾರೆ. ಹೌದು, ಈಗ 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 ಈ ಲ್ಯಾಂಡ್ ಲಾರ್ಡ್ ಪದ್ಧತಿಯಿಂದ ಏನೇನು ನೊಂದಿದ್ರು ಅದ್ರ ಬಗ್ಗೆ ಅವರು ನನಗೆ ಹೇಳಿದ್ರು. ನಾವೆಲ್ಲ ನೋಡಿದ್ದೀವಿ, ತುಂಬ ಅನುಭವಿಸಿ ಬಂದಿದ್ದಕ್ಕೆ ಇವತ್ತು ಇಷ್ಟು ಗಟ್ಟಿ ನಿಲುವು ತೊಗೊಂಡು ನಾವು ಮಾತಾಡ್ತಾ ಇರೋದು ಅಂತ. ಅದಕ್ಕೆ ಕೂಡ ಅವರು ಯಾವಾಗ್ಲೂ ಎಲ್ಲ ಶೋಷಿತ ವರ್ಗಗಳ ಪರವಾಗಿ ನಿಂತು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿರೋದಕ್ಕೆ ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ ನನಗೆ. ತೆರಿಗೆ ವಿನಾಯಿತಿಯ ಪತ್ರವನ್ನು ನಾವಂತೂ ಕೊಡ್ತೀವಿ. ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿರೋದು. ಯಾಕೆಂದರೆ ಸರ್ಕಾರ ಇವತ್ತು ಈ ಥರ ಒಂದು ಕತೆ ಎಲ್ಲ ಕಡೆ ಅಂದರೆ ಅಭಿಪ್ರಾಯಗಳಂದರೆ ಪ್ರಾಮಾಣಿಕ ಅಭಿಪ್ರಾಯಗಳನ್ನು ಫೇಸ್ಬುಕ್ ಮೂಲಕ ತಿಳಿಸಿದಾಗ ಸರ್ಕಾರ ಅದ್ರ ಕಡೆ ಗಮನ ಕೊಟ್ಟು ಒಂದು ರಿಯಾಯಿತಿ ಕೊಡೋದು, ಮತ್ತು ಇನ್ನೊಂದು ಸರ್ಕಾರದಿಂದ ಒಂದು ನೋಟಿಸ್ ಜಾರಿ ಮಾಡಲಿ ಅನ್ನೋ ನನ್ನ ಆಸೆ ಇದೆ. ಏನಂದರೆ ಎಲ್ಲರೂ ಇಂಥ ಒಂದು ಒಳ್ಳೆಯ ಸಿನಿಮಾ ನೋಡಿ ಅಂತ.